ನಮಸ್ಕಾರ. ಇವತ್ತು ನಿಮಗೊಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆ PTCL ಬಗ್ಗೆ. ಆ ಬಗ್ಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನಗೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ಹೋದರೆ, ಚಂದಾದಾರರಾಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ, SC/ST ಜನಾಂಗದವರಿಗೆ ಮಂಜೂರ ಅಂತ ಜಮೀನು ಅವ್ರು ಮಾರಬೇಕಾದ್ರೆ ಅದು ಕಂಡೀಷನ್ ಪೀರಿಯಡ್ ಮುಗಿದು ಹೋಗಲಿ, ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಮಾರಬೇಕು. ಹೌದಾ? ಸಾಮಾನ್ಯವಾಗಿ ಏನಾಗುತ್ತೆ, ಯಾರಿಗೆ ಗ್ರ್ಯಾಂಟ್ ಆಗಿರುತ್ತೋ ವಾರಸ್ದಾರರು ಕಂಪ್ಲೇಂಟ್ ಕೊಡ್ತಾರೆ ACಗೆ. ಆಮೇಲೆ ಆಮೇಲೆ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗುತ್ತೆ. ಅಥವಾ ಹಳ್ಳಿ ಜನಗಳೇ ಯಾರಾದರೂ ಸಾರ್ವಜನಿಕರು ಕೊಡ್ಬೋದು, ಕಂಪ್ಲೇಂಟ್ ಕೊಟ್ಟರು ಕೂಡ ಇನಿಷಿಯೇಟ್ ಆಗುತ್ತೆ. ಇದು ನಾರ್ಮಲಾಗಿ ನಡೆದುವಂಥದ್ದು. ಈ ಒಂದು ಪ್ರಕರಣ, ಇದು ಕೇಸ್ ಏನಂದರೆ, ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಇದು ಸ್ಪೆಷಲ್ ಲೀವ್ ಪಿಟಿಷನ್ನು 19/635 2023ನೇ ಇಸ್ವಿ, ಸೀತಮ್ಮ ವರ್ಸಸ್ ಸತ್ಯಪ್ಪ ಆ್ಯಂಡ್ ಅದರ್ಸ್ ಅಂಥೇಳಿ ನಮ್ಮ ಕರ್ನಾಟಕದ್ದೇ. ಅದು ಮೊದಲು AC DC ಹೈಕೋರ್ಟಲ್ಲಿ ಅವರು ಮಾರಾಟ ರದ್ದಾಗಿದೆ. ಯಾರು ಕೊಂಡಿದ್ದಾರೋ ಅವರಿಂದ ಒರಿಜಿನಲ್ ಗ್ಯಾರಂಟಿಯ ಅಂದರೆ ಒರಿಜಿನಲ್ ಮಂಜೂರಿದಾರರು ಯಾರಿದ್ದಾರೆ ಅವರ ವಾರಸ್ದಾರಿಗೆ ಕೊಡಿಸಿ ಅಂತ ಆರ್ಡರ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಬಂದಿದೆ. ಇದರ ಸಂಕ್ಷಿಪ್ತ ವಿವರಗಳಂದರೆ, ಇದು 1977ರಲ್ಲಿ ಗ್ರ್ಯಾಂಟ್ ಆಯಿತು. 81ರಲ್ಲಿ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಡ್ತಾರೆ ಅವರಿಗೆ. ಅವರ ವಾರಸ್ದಾರರು ಏನು ಮಾಡ್ತಾರೆ, 97ನೇ ಇಸ್ವಿಲಿ ಮಾರಾಟ ಮಾಡ್ತಾರೆ. 97ನೇ ಇಸ್ವಿಲಿ ಈ ಕೇಸಲ್ಲಿ ಅಪೆಲೆಂಟ್ ಸೀತಮ್ಮ ಅಂತಿದ್ದಾರೆ. ಅವ್ರೇನು ಮಾಡ್ತಾರೆ, 2003ರಲ್ಲಿ ಯಾರಿಗೆ ಇವ್ರು ಮಾರಿದ್ರೋ ಅವರಿಂದ ಇವ್ರು ಕೊಂಡ್ಕೊಳ್ತಾರೆ. 2097ರಲ್ಲಿ ಮೊದಲನೇ ಸೇಲು, ಎರಡನೇ ಸೇಲು 2003. ಗೊತ್ತಾಯ್ತಾ? ಆ ಒಂದು ಮೊದಲನೇ ಸೇಲ್ ಇತ್ತಲ್ಲ 1997, ಗೊತ್ತಾಯ್ತಾ, ಅದನ್ನು ಕ್ವಶನ್ ಮಾಡಿ ಯಾರು ಈ ಮೂಲ ಗ್ಯಾರಂಟಿ ಯಾರಿದ್ದಾರೆ ಮಂಜೂದಾರರು, ಅವರು ವಾರಸ್ದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ACಗೆ. ಗೊತ್ತಾಯ್ತಾ? ಅದು 2006ರಲ್ಲಿ ಕೊಡ್ತಾರೆ, ಅಂದರೆ 9 ವರ್ಷದ ನಂತರ ಕೊಟ್ಟಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಇಲ್ಲಿ ಬಂದಂಥ ಪ್ರಶ್ನೆ, ನಾವೆಲ್ಲ ಬೇಕಾದಷ್ಟು ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ವಿತಿನ್ ಎ ರೀಸನಬಲ್ ಟೈಮ್, ಒಂದು ಸರಿಯಾದ ಸಮಯದಲ್ಲಿ ಬರಬೇಕು. ತುಂಬ ವರ್ಷ ಬಿಟ್ಟು ಬಂದರೂ ಆಗಲ್ಲ. ಗೊತ್ತಾಯ್ತಾ? ಹಿಂದೊಂದು ಕೇಸಲ್ಲಿ ನಾವು 9 ವರ್ಷ ತಡವಾಗಿ ಬಂದರೂ ಕೂಡ ಮಾಡಿದ್ದೀವಿ. ಈ ಕೇಸಲ್ಲಿ ಮಾಡೋಕ್ಕೆ ಬರೋಲ್ಲ. ಈ ಕೇಸು ಬೇರೆ ಕೇಸುಗಳಿಗಿಂತ ಭಿನ್ನವಾದದ್ದು ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಭಿನ್ನತೆ ಏನು ಈ ಕೇಸಲ್ಲಿ ಅಂದರೆ, ಅವ್ರು ಹೇಳ್ತಕ್ಕಂಥದ್ದು, ಈಗ ಯಾರು 97ನೇ ಇಸ್ವಿಲಿ ಒಂದು ಮಾರಾಟ ಮಾಡಿದ್ರು ವಾರಸ್ದಾರರು, ಯಾರು ಮೂಲ ಮಂಜೂರಿದಾರರ ಗ್ರಾಂಟಿಯ ವಾರಸ್ದಾರರು ಮಾರಾಟ ಮಾಡಿದ್ರಲ್ಲ, ಅವರ ಮಕ್ಕಳು ಇಬ್ಬರಿದ್ರಲ್ಲ, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅವಾಗ 25-30 ವರ್ಷದವರಿದ್ದರು, ಈಗ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಅವರು ರೆಸ್ಪಾಂಡ್ ನಂಬರ್ 5, 6 ಈ ಕೇಸಲ್ಲಿ. ಗೊತ್ತಾಯ್ತಾ? ಅದನ್ನು ಭಾಳ ಗಂಭೀರವಾಗಿ ಯಾರು ಮಾರಿದಾರೋ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಯಾರು ಇದು ಮೂಲ ಗ್ರ್ಯಾಂಟ್ ಇರ್ತಾರೆ, ವಾರಸ್ದಾರ ಕೊಡ್ತಾರೆ ಕಂಪ್ಲೇಂಟು. ಅವರಿಗೆಲ್ಲ ಗೊತ್ತಿರಲ್ಲ, ಗ್ರ್ಯಾಂಟ್ ಆಗಿದ್ದು ಗೊತ್ತಿರಲ್ಲ, ಮಾರಾಟ ಆಗಿದ್ದು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಅವರ ಪಾರ್ಟಿನೇ ಆಗಿರಲ್ಲ ಸೇಲಿಗೆ. ಆದರೆ ಇಲ್ಲಿ ಈ ಒಂದು ಮಾರಾಟಕ್ಕೆ ಸೇಲ್ ಡೀಡಲ್ಲಿ ಯಾರು ಪಾರ್ಟಿ ಆಗಿದ್ದಾರೆ, ಯಾರು ಮಾರಾಟ ಮಾಡಿದ್ದಾರೆ ಖುದ್ದಾಗಿ, ಅವರು ಇಬ್ಬರು ಕೂಡ ಈ ಸೇಲ್ ಡೀಡಲ್ಲಿ ಇದ್ದಾರೆ. ಅಂದರೆ ಯಾರು ಅರ್ಜಿ ಕೊಟ್ಟಿದ್ದಾರೋ 4-5 ಜನ ವಾರಸ್ದಾರರು, ಅವ್ರ ಜೊತೆ ಅವರು ಸೇರಿಕೊಂಡಿದ್ದಾರೆ. ಆದ್ದರಿಂದ ಇದು ಭಿನ್ನವಾದ ಕೇಸು. 9 ವರ್ಷದೊಳಗಿದ್ದರೂ ಕೂಡ ನಾವು ಕೊಡೋಕ್ಕೆ ಬರೋದಿಲ್ಲ. ಮಾರಾಟ ಮಾಡಿದವರೇ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಇನಿಷಿಯೇಟ್ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲ್ಯಾಂಡನ್ನು ನಾವು ವಾಪಸ್ ಕೊಡ್ಸೋಕ್ಕೆ ಬರಲ್ಲ, ಕ್ಯಾನ್ಸಲ್ ಮಾಡ್ಸೋಕ್ಕೆ ಬರಲ್ಲ. ಇದು PTCLನ ಆಶಯಗಳಿಗೆ ವಿರುದ್ಧವಾಗಿದೆ. ಈ ಕಂಪ್ಲೇಂಟ್ ಕೊಡೋದು ಮತ್ತು ಮಾರೋದು, ಕಂಪ್ಲೇಂಟ್ ಕೊಡೋದು ಅಂತಕ್ಕಂಥದ್ದನ್ನು ಓಕೆ ಹೇಳ್ಬೋದಾದರೂ, ಆದರೆ ಯಾರು ಇದನ್ನು ಮಾರಾಟ ಮಾಡಿದ್ದಾರೆ, ಇಬ್ಬರು ಪಾರ್ಟಿಗಳು ಬೇರೆಯವ್ರ ಜೊತೆ ಸೇರಿಕೊಂಡು, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ದರಿಂದ ಕೊಡ್ಸೋಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಒಂದು ಕೇಸನ್ನು ನಾವು ಅಲೋ ಮಾಡ್ತಾ ಇದ್ದೀವಿ. ಸೀತಮ್ಮ ಅನ್ನೋ ಅಪಲೆಂಟಿಗೆ ನಾವು ವಾಪಸ್ ಕೊಡಬೇಕು ಅಂತ ಮಾಡಿದ್ದೀವಿ. ಯಾವುದನ್ನು ಲ್ಯಾಂಡನ್ನು ವಾಪಸ್ ಅವರಿಗೆ, ಅಂದರೆ ಅವರಿಗೆ ಇರಬೇಕು, ಅದನ್ನು ಇವ್ರಿಗೆ ಕೊಡ್ಸೋಕ್ಕೆ ಬರಲ್ಲ. ಮೂಲ ಮಂಜೂದಾರರ ವಾರಸ್ದಾರರಿಗೆ ಹೈಕೋರ್ಟ್ ಮಾಡೋಂಥ ಆರ್ಡ್ರನ್ನ ನಾವು ಸೆಟಸೈಡ್ ಮಾಡ್ತಾ ಇದ್ದೀವಿ ಅಂತ ಮಾಡಿದ್ದಾರೆ. ಇದು ಕೇಸಿನ ಸಾರ. ಏನಂದರೆ, ಯಾರು ಮೂಲ ಮಂಜೂರಿದಾರರ ವಾರಸ್ದಾರಿದ್ದಾರೆ, ಅವರು ತಮಗೆ ಗ್ರ್ಯಾಂಟ್ ಆಗಿದ್ದು ಗೊತ್ತಿಲ್ಲದೆ, ಮಾರಾಟ ಆಗಿದ್ದು ಗೊತ್ತಿಲ್ಲದೆ ಕೋರ್ಟಿನ ಮುಂದೆ ಬಂದು ನಿಂತಾಗ ಒಂದು ಸಂದರ್ಭ, ಇನ್ನೊಂದು ಅವರಿಗೆ ಗ್ರ್ಯಾಂಟ್ ಯಾವಾಗಾಗಿದೆ ಗೊತ್ತಿದೆ, ಅವರೇ ಪಾರ್ಟಿಯಾಗಿ ಮಾರಿದ್ದಾರೆ. ಮಾರಿದ ಪಾರ್ಟಿಗಳೇ ಕಂಪ್ಲೇಂಟ್ ಕೊಟ್ಟು ನಮ್ಗೆ ವಾಪಸ್ ಕೊಡಿಸಿ ಅಂತ ಬಂದು ನಿಂತಿರೋದು ವಿಚಿತ್ರ ಪ್ರಸಂಗ. ಆದ್ದರಿಂದ ಕೊಡ್ಸೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಇದು ಈ ಕೇಸಿನ ಸಾರ. ಇದು ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಡುತ್ತೆ ಅಂತ ನನಗೆ ಗೊತ್ತು. ಇವತ್ತಿನ ಕಾನೂನು ಪರಿಸ್ಥಿತಿ ಇದು. ಈ ಒಂದು ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟು ಒಂದು ಬೇರೆ ರೀತಿಯ ಸಂದೇಶವನ್ನು PTCL ಕೇಸ್ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇಲ್ಲಿ ಅವಧಿ
ಮತ್ತು ಅವಧಿಗಿಂತ ಮುಖ್ಯವಾಗಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಎ ಸಿಗೆ ಅವರೇ ಇದು ಸೇಲ್ ಡೀಡಲ್ಲಿ ಪಾರ್ಟಿಗಳಾಗಿದ್ದಾರೆ, ಅವರೇ ಮಾರಾಟಗಾರರಾಗಿ ಮಾರಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಸಿಟ್ಟಿಗೆ ಮತ್ತು ಈ ಒಂದು ತೀರ್ಪಿಗೆ ಕಾರಣವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.